ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಗ್ ಸೆಟ್ ಬ್ಯಾಕ್. ಸಪೋರ್ಟ್ ಮಾಡ್ತಾನೆ ಡಿ ಕೆ ಶಿವಕುಮಾರ್ ಅವರ ಕಾಲೆಳೆದ ಕೈಪಡೆ. ಪ್ರಿಯಾಂಕಾ ವಾದ್ರಾ ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಇದರ ಬಗ್ಗೆ ಒಪ್ಪಿಗೆ ಇಲ್ವಾ? ಡಿ ಕೆ ಶಿವಕುಮಾರ್ ಅವರ ಈ ಮಹತ್ವಾಕಾಂಕ್ಷಿ ಯೋಜನೆ ಇಷ್ಟೆಲ್ಲ ವಿರೋಧಗಳ ನಡುವೆ ಹಠಕ್ಕೆ ಬಿದ್ದು ಮಾಡೇ ತೀರ್ತೀನಿ ಅಂತ ಇನ್ನೇನು ಅವರು ಹೆಜ್ಜೆ ಹಿಂದೆ ಇಟ್ಟೇ ಇಲ್ಲ. ಅಧಿಸೂಚನೆ ಹೊರಡಿಸಿದ್ದಾಯಿತು, ಚೆಕ್ ಪರಿಹಾರ ಕೊಟ್ಟಿದ್ದಾಯಿತು, ಸುಮಾರು ಜನ ರೈತರಿಗೆ ಭೂಮಿ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಪ್ರಕ್ರಿಯೆನೇ ಮುಂದೆ ಸಾಗ್ತಾ ಇದೆ. ಈ ಹೊತ್ತಲ್ಲಿ ಕೈ ಒಳಗಡೆನೆ ಯಾವ ರೀತಿ ಸೆಟ್ ಬ್ಯಾಕ್ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾ ತಿಳಿಸಿ. ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷದ ಅಧ್ಯಕ್ಷರೇ ಕಟ್ ಹಾಕಿದ್ದಾರೆ. ಹರಿಪ್ರಸಾದ್ ಅವರು ನೂತನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಪಕ್ಷದ ಒಳಗಿನ ಸೀನಿಯರ್ಸು. ಹರಿಪ್ರಸಾದ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಒಳ್ಳೆ ಕಾಂಟ್ಯಾಕ್ಟಲ್ಲಿರೋರು. ಅಂದರೆ ರಾಹುಲ್ ಗಾಂಧಿ ಅವರು ಏನಾದರೂ ಕೇಳಬೇಕಂದ್ರೆ ಹರಿಪ್ರಸಾದ್ ಅವರು ಮಾತು ಕೇಳ್ತಾರೆ, KJ ಜಾರ್ಜ್ ಅವರ ಮಾತನ್ನು ಕೇಳ್ತಾರೆ. ಆ ರೀತಿ ಡೈರೆಕ್ಟ್ಲಿ ಸೋನಿಯಾ ಮತ್ತು ರಾಹುಲ್ ಜೊತೆ ಕನೆಕ್ಷನ್ ಇರೋರು. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರಿಯಾಂಕಾ ವಾದ್ರಾ ಅವರ ಆಶೀರ್ವಾದ ಇನ್ನೂ ಜಾಸ್ತಿ ಗಟ್ಟಿಯಾಗಿದೆ. ರಾಹುಲ್ ಗಾಂಧಿಯವರ ಒಪ್ಪಿಗೆ ಮೇರೆಗೆ ಅವರು CM ಆಗಿರೋದು. ಪ್ರಿಯಾಂಕಾ ಹೆಜ್ಜೆ ಹೆಜ್ಜೆಗೂ ಬೆಂಬಲ ಕೊಡ್ತಿದ್ದಾರೆ ಅಲ್ವಾ? ಸೊ ಟೌನ್ಶಿಪ್ ವಿಚಾರದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಬಹಳ ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಬೇರೆ ಯಾರು ಸಪೋರ್ಟ್ಗಿಲ್ವಾ? ಈಗ ಹರಿಪ್ರಸಾದ್ ಅವರು ಕೊಟ್ಟಿರುವ ಹೇಳಿಕೆ, KPCC ಅಧ್ಯಕ್ಷರು ಮಾಡಿರುವಂಥ ಘೋಷಣೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಡಿ ಕೆ ಶಿವಕುಮಾರ್ ಅವರನ್ನು. ಬಿಡದಿಯಲ್ಲಿ ರೈತರು ವಿರೋಧಿಸಿದರೆ ಈ ಯೋಜನೆ ಕೈ ಬಿಡ್ತೀವಿ ಎಂದ BK ಹರಿಪ್ರಸಾದ್. ಅಂದರೆ ಮೀಡಿಯಾದವ್ರು ಪ್ರಶ್ನೆ ಕೇಳಿದಾಗ ತಪ್ಪೇನಿದೆ, BJP ಕಾಲದಲ್ಲೂ ಆಗಿತ್ತು, JDS ಕಾಲದಲ್ಲೂ ಆಗಿತ್ತು, ಸುಮ್ಮನೆ ವಿರೋಧ ಮಾಡ್ತಿದ್ದೀರಿ ಅಂತೆಲ್ಲ ಕಾಂಗ್ರೆಸ್ನವರು ಸಹಜವಾಗಿ ಮಾತಾಡಬೇಕಾಯ್ತು. ಹೌದು ತಪ್ಪು ನಾವೊಬ್ಬರೇ ಮಾಡಿರೋದು ಅಂತ ಹೇಳೋಕ್ಕಾಗತ್ತಾ? ಅವರು ಸಹಜವಾಗಿ JDS ಟೈಮಲ್ಲೂ ಆಗಿದೆ ಪ್ರಯತ್ನ. BJP ಸರ್ಕಾರ ಇದ್ದಾಗಲೂ ಇಂತಹ ಪ್ರಕ್ರಿಯೆಗಳೆಲ್ಲ ನಡೆದಿದ್ದು. ಬಿಡದಿ ಟೌನ್ಶಿಪ್ ಸುತ್ತ ಯೋಜನೆ ರೂಪಿಸೋ ಕೆಲಸ ಎಲ್ಲ ಸರ್ಕಾರದ ಸಮಯದಲ್ಲೂ ಆಗಿದೆ 2 ದಶಕದ ಅವಧಿಯಲ್ಲಿ ಅನ್ನೋದು ಲೆಕ್ಕ ನಮ್ಗೆ ಸಿಗತ್ತೆ, ಆನ್ ದಿ ರೆಕಾರ್ಡ್ ಸಿಗತ್ತೆ. ಸೊ ಇದು ಇಲ್ಲಿ ರಾಜಕೀಯ ಹಗ್ಗ ಜಗ್ಗಾಟ ನಡೀತಿದೆಯಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರತಿಪಕ್ಷಕ್ಕಿಂತ ಒಳಗಡೆನೆ ಸೆಟ್ ಬ್ಯಾಕ್ ಆಗ್ತಿದೆಯಾ? ನೋಡಿ ಹೆಂಗೆ ಕಟ್ ಹಾಕಿದ್ದಾರೆ ಹರಿಪ್ರಸಾದ್ ಅವರು ಅಂತ. ಹರಿಪ್ರಸಾದ್ ಅವ್ರಿಗೂ ಡಿ ಕೆಗೂ ಹೊತ್ತುಕೊಂಡಿತ್ತು. ಬಟ್ ಈಗ ಅಧ್ಯಕ್ಷರು ಮತ್ತು CM ಅಲ್ವಾ, BK DK ಕಾಂಬಿನೇಷನಲ್ಲಿ ಹೋಗಬೇಕಾದ ಅನಿವಾರ್ಯತೆ ಇರೋದ್ರಿಂದ ಹೆಂಗೋ ಹೊಂದ್ಕೊಂಡಿದ್ದಾರೆ. ಆದರೂ ಒಳಗಡೆ ಇರುತ್ತಲ್ಲ, ರೈತರ ಒಪ್ಪಿಗೆ ಸಿಕ್ಕಿದ್ರೆ ನಾವು ಯೋಜನೆ ಮಾಡ್ತೀವಿ, ಒಪ್ಪಿಗೆ ಇಲ್ಲ ಅಂದರೆ ಕೈ ಬಿಡ್ತೀವಿ ಅಂದ್ಬಿಟ್ಟಿದ್ದಾರೆ. ಅದನ್ನು ಜನತಾದಳ ಸರ್ಕಾರದವರು ಇದ್ದಾಗಲೇ ಆ ಒಂದು ಪ್ರಾಜೆಕ್ಟ್ಗೆ ಹಸಿರು ನಿಶಾನೆ ತೋರಿಸಿದ್ದು. ಅದನ್ನು ಇವರು ಮುಂದುವರಿಸಿದ್ದಾರೆ. ರೈತರು ಬೇಡ ಅಂದರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ. ರೈತರು ಯಾರಾದರೂ ಕಾಂಪನ್ಸೇಷನ್ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಭೂ ಸುಧಾರಣೆ ಕಾನೂನು ಮಾಡಿ ಏನಾದರೂ ಕೃಷಿ ಜಮೀನನ್ನು ನಾವು ಅಕ್ವೈರ್ ಮಾಡಬೇಕಾದ್ರೆ 3 ಪಟ್ಟು ಮಾರ್ಕೆಟ್ ರೇಟಲ್ಲಿ ನಾವು ಕೊಡಬೇಕು ಅನ್ನೋದಿದೆ. ಆದ್ದರಿಂದ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ JDS ಲೆಕ್ಕ ಇಡ್ತಿರೋದೇನು, 7 ಜನ ರೈತರು ಮಾತ್ರ ಒಪ್ಪಿಗೆ ಕೊಟ್ಟಿದ್ದಾರೆ. 755 ಬಾಧಿತ ರೈತರ ಪೈಕಿ 7 ಜನ ರೈತರು ಬೆಂಬಲ ಕೊಟ್ಟಿದ್ದಾರೆ. ಅವರಷ್ಟೇ ನಾವು ಭೂಮಿ ಕೊಡ್ತೀವಿ, ದುಡ್ಡು ತಗೊಳ್ತೀವಿ, ನಮಗೆ ವ್ಯವಸಾಯ ಮಾಡೋಕ್ಕೆ ಕಷ್ಟ ಆಗ್ತಿದೆ ಈ ರೀತಿ ಹೇಳ್ತಿರೋದು ಬಿಟ್ಟರೆ ಉಳಿದ 748 ರೈತರು ಯಾವ ಕಾರಣಕ್ಕೂ ಒಪ್ಪಿಕೊಳ್ತಿಲ್ಲ. ಜೀವ ಬಿಡೋಕೆ ರೆಡಿ ಇದ್ದಾರೆ. ಹೆತ್ತ ಮಕ್ಕಳು ಕತ್ತು ಕೊಯ್ಕೊಂಡು 2 ಕೋಟಿ ತಗೊಳಕ್ಕಾಗತ್ತಾ? ಸಾಕಿ ಬೆಳೆಸಿದವ್ರನ್ನ ಆಯಿತು ನೀವು ತೊಗೊಂಡು ಹೋಗಿ ನಮ್ಗೆ 2 ಕೋಟಿ 3 ಕೋಟಿ ದುಡ್ಡು ಕೊಟ್ಬಿಡಿ ಅಂತ ಮಾಡ್ತಾರೆ. ಅದೇ ಸೇಮ್ ಇದು ಅಂತ ಹಠ ಹಿಡಿದು ಕೂತಿದ್ದಾರೆ. ಅದು ಹೆಂಗೆ ಮಾಡ್ತಿರೋ ನೋಡ್ಕೊಳ್ಳೋಣ. ರೈತರು ಒಪ್ಪಿಸಿ ಬಿಡದಿ ಟೌನ್ಶಿಪ್ ಮಾಡೋದಾದ್ರೂ ಮಾಡಿ, ನಾವೇನು ಮಾತಾಡಲ್ಲ ಅಂತ ಕುಮಾರಸ್ವಾಮಿಯವರು 2ನೇ ಪತ್ರ ಬೇರೆ ಬರೆದಿದ್ದಾರಲ್ವ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರು 27ಕ್ಕೆ ಮುಹೂರ್ತ ಫಿಕ್ಸ್ ಮಾಡಿ ಬಿಡದಿಗೆ ಆಹ್ವಾನ ಕೊಟ್ಟು 2ನೇ ಆಹ್ವಾನವನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿದ್ದಾರೆ. ನಾಳೆ ಹೋಗ್ತಾರಾ ವಿಧಾನಸೌಧಕ್ಕೆ, ನೀವೇ ಬನ್ನಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಇಲ್ಲಿಗೆ ಬರ್ತಾರ. ಕುಮಾರಸ್ವಾಮಿ ಅವರು CM ಆಗಿದ್ದಾಗ DK ಸವಾಲು ಒಪ್ಕೊಂಡು ಹೋಗಿದ್ರು. ಅದೇ ರೀತಿಯಲ್ಲಿ ಈಗ DK CM ಕುಮಾರಸ್ವಾಮಿ ಅವರ ಸವಾಲು ಸ್ವೀಕರಿಸಿ ಅಖಾಡಕ್ಕೆ ಇಳಿತಾರಾ, ಉತ್ತರ ಕೊಡೋಕೆ ಹೋಗ್ತಾರಾ ಅವ್ರ ಕರ್ದಲ್ಲಿಗೆ ಅನ್ನೋದೊಂದು ತೀವ್ರ ಕುತೂಹಲ ಇದೆ. ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಿದೆ. HDK ಫೈಟು. ಈ ಹೊತ್ತಲ್ಲಿ ಸ್ವಪಕ್ಷೀಯರೇ ಪೆಟ್ಟು ಕೊಟ್ಟಿದ್ದಾರೆ. ಮೊದಲು ಆರಂಭ ಮಾಡಿದ್ಯಾರು ಸತೀಶ್ ಜಾರಕಿಹೊಳಿ ಅವರು.
ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಯೋಜನೆ ಅಥವಾ ಯಾವುದೇ ಸ್ಕೀಮು, ಸರ್ಕಾರಕ್ಕೆ ತೊಂದರೆ ಕೊಡುವ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥ ಯಾವುದೇ ಯೋಜನೆ ಸ್ಕೀಮನ್ನು ಯಾರು ಮಾಡಬಾರ್ದು, ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಆ ಮೂಲಕ ಇದು ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ರೈತರ ವಿರೋಧ ಕಟ್ಟಿಕೊಂಡು ಕಷ್ಟ ಆಗತ್ತೆ ಅಂತ ನೇರವಾಗಿ ಹೇಳಿಬಿಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ಚರ್ಚೆ ಮಾಡ್ತೀವಿ ಸಂಪುಟದಲ್ಲಿ ಈ ಸಲ, ನೋಡೋಣ ಆ ಸ್ಕೀಮ್ ಬಗ್ಗೆ ಏನು ಅಂತ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಪಸ್ವರ ತೆಗೆದಿದ್ರು. ಸತೀಶ್ ಜಾರಕಿಹೊಳಿ ಅವರ ವಿರೋಧ ಸ್ಪಷ್ಟವಾಗಿ ಕಂಡಿತ್ತು. ಈಗ BK ಹರಿಪ್ರಸಾದ್ ಅವರು ಸಪೋರ್ಟ್ ಮಾಡಿಕೊಂಡೆ, ಹೌದು ಏನು ಸಮಸ್ಯೆ ಇಲ್ಲ, ಯಾಕೆ ಮಾಡಬಾರ್ದು ಅಂತ ಕೇಳ್ಕೊಂಡೆ ಅಕಸ್ಮಾತ್ ರೈತರು ವಿರೋಧಿಸಿದ್ರೆ ಕೈ ಬಿಡ್ತೀವಿ ನಾವು ಅನ್ನೋ ಮೂಲಕ ಕಟ್ ಹಾಕಿದ್ದಾರೆ. ರೈತರ ವಿರೋಧ ವ್ಯಕ್ತವಾಗ್ತಿದೆ. ಬಹುಪಾಲು ಯಾರಿದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋರು ಹೆಚ್ಚು ಜನ ಇದ್ದಾರಾ, ವಿರೋಧ ಮಾಡ್ತಿರೋರು ಹೆಚ್ಚು ಜನ ಇದ್ದಾರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಲ್ಲ. ಸೊ ರೈತರ ವಿರೋಧ ಬಂದರೆ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಕೈ ಬಿಡುತ್ತೆ ಅನ್ನುವ ಮೂಲಕ DK ಶಿವಕುಮಾರ್ ಅವ್ರಿಗಿದು ನುಂಗಲಾರ್ದ ತುತ್ತಾಗಿದೆ. BK ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಚೆಕ್ ಮೇಟ್ ನೋಡಿ ಹೆಂಗಿದೆ ಅಂತ. ರೈತರ ಜೊತೆಯಲ್ಲಿ ಕೂತ್ ಚರ್ಚೆ ಮಾಡಕ್ ಹೋಗ್ತೀನಿ, ಬಂದ್ರೆ ಅವರು ಬರ್ಬೋದು, ಹೇಳಿದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದ್ರೆ ಒಳ್ಳೇದು, ಇದು ಸ್ಮೂತ್ ಆಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನು ನಿನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನ್ ಮಾಡಿದ್ರು, ಈ ಒಂದು 7 ತಿಂಗಳಿದ್ದೆ, ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಬಿಡದಿ ಯೋಜನೆ ಏನು ಮಾಡ್ತಾ ಇದ್ದಾರೆ ಇದು ಒಳ್ಳೇದಲ್ಲ. ಚರ್ಚೆ ಆಗಬೇಕಾಗಿರೋದು ಆ ಒಂದು ಬಡಾವಣೆ ಮಾಡೋ ಅವಶ್ಯಕತೆ ಇದೆಯಾ, ಸೈಟ್ಗಳ ಅವಶ್ಯಕತೆ ಇದೆಯಾ. ಕರ್ನಾಟಕದಲ್ಲಿ ನಿಮ್ಮ ಮುಖ್ಯಮಂತ್ರಿಗೆ ನಾನು ಸವಾಲು ಆಗ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಎಷ್ಟು ಸೈಟ್ ಖಾಲಿ ಇದೆ. ಈ ಬಿಡದಿ ವಿಚಾರವಾಗಿ ನಾನು ನಮ್ಮ ಅಧ್ಯಕ್ಷರ ಜೊತೆ ನಿನ್ನೆ ದೆಹಲಿಯಲ್ಲಿ ಕೂತು ಚರ್ಚೆ ಮಾಡಿದ್ದೀರಿ. ನಾವು ಇನ್ನೊಂದು 2ನೇ ಹಂತದ ಒಂದು ಹೋರಾಟವನ್ನು ನಾವು ಶುರು ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ 3 ಬಾರಿ ಹೋಗಿದ್ದೀನಿ, ಯಾರು ಅಷ್ಟು ಬಾರಿ ಹೋಗೇ ಇಲ್ಲ, ನಾನೇ ಹೈಯೆಸ್ಟ್ 3 ಬಾರಿ ಹೋಗಿರೋದು. 3 ಬಾರಿ ನಾನು ಹೋಗಿದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ. 2ನೇ ಹಂತದ ನಮ್ಮ ಹೋರಾಟ ನಾವು ಶುರು ಮಾಡ್ತಾ ಇದ್ದೀರಿ. ಬಿಡದಿಯಲ್ಲಿರ್ಬೋದು ಮತ್ತು ಬೆಂಗಳೂರು 2 ಕಡೆ ಹೋರಾಟ ನಾವು ಮಾಡ್ತೀರಿ. ಬಿಡದಿಯಲ್ಲೂ ಹೋರಾಟ ಮಾಡ್ತೀರಿ, ಬೆಂಗಳೂರಲ್ಲೂ ಹೋರಾಟ ಮಾಡ್ತೀರಿ. ಸೊ DK ಶಿವಕುಮಾರ್ ಅವರೀಗ ಈ ವಿಚಾರದಲ್ಲಿ ಒಬ್ಬಂಟಿ ಹೋರಾಟ ಮಾಡಬೇಕಾ? ಪ್ರಿಯಾಂಕಾ ವಾದ್ರಾ ಅವರ ಸಪೋರ್ಟ್ ಇದೆ, ವ್ಯಾವಹಾರಿಕ ಲೆಕ್ಕಾಚಾರಗಳು ಇವೆ ಅನ್ನೋದೆಲ್ಲ ಆರೋಪ ಪ್ರತ್ಯಾರೋಪಗಳು ಕೇಳ್ತಾ ಇವೆ. ಬೆಂಗಳೂರಿಗೆ ಬರುವಂತಹ ಬಹುಪಾಲು ನಾವು ತಿನ್ನೋ ಆಹಾರ, ಹಾಲು ಎಲ್ಲ ಋಣ ಇಟ್ಕೊಂಡು ನಾವು ಇದನ್ನು ಆ ಬಿಡದಿ ಹಸಿರು ಜಾಗವನ್ನು, ಮಲೆನಾಡಿನಷ್ಟೇ ಚೆನ್ನಾಗಿರೋ ಜಾಗವನ್ನು ಈಗ ಬರಡು ಭೂಮಿ ಮಾಡಿ ಮತ್ತೊಂದು ಬೆಂಗಳೂರು ಮಾಡೋಕೆ ಹೊರಟಿರೋದನ್ನು ನಾವು ಖಂಡಿತ ಒಪ್ಪಲ್ಲ ಅನ್ನುವ ಆಕ್ರೋಶ ಸಿಡ್ತಿದೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ. ಸೊ DK ಶಿವಕುಮಾರ್ ಅವ್ರಿಗೀಗ ಕಾಂಗ್ರೆಸ್ಸಿಗರೇ ಪೆಟ್ಟು ಕೊಡ್ತಾ ಇದ್ದು, ಅಡ್ಡಗಾಲು ಹಾಕ್ತಿದ್ದು. ಈ ಯೋಜನೆ ಯಾವ ರೀತಿ ಮುಂದೆ ಸಾಗುತ್ತೆ ಅನ್ನೋದೇ ಬಹಳ ಕುತೂಹಲಕಾರಿಯಾಗಿದೆ. ನೋಡಿ, ಈಗ ಚೆಕ್ ವಿತರಣೆ ಆಗಿದೆ, ಒಂದಿಷ್ಟು ಜನಕ್ಕೆಲ್ಲ ಚೆಕ್ ವಿತರಣೆ ಮಾಡಿದ್ದಾರೆ. ಎಷ್ಟು 19.69 ಕೋಟಿ ಪರಿಹಾರ ವಿತರಣೆ 10 ರೈತರಿಗಾಗಿದೆ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಯೋಜನಾ ಪ್ರದೇಶದ ವಡೇರಹಳ್ಳಿ ಮತ್ತು ಕೆಂಪಯ್ಯನಪಾಳ್ಯದ 10 ಭೂಮಾಲೀಕರಿಗೆ ನಗರದ ಗ್ರೇಟರ್ ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ GBDA ಕಚೇರಿಯಲ್ಲಿ ಗುರುವಾರ ಇಷ್ಟು ಮೊತ್ತದ ಹಣವನ್ನು ವಿತರಣೆ ಮಾಡಿದ್ದಾರೆ. ಚೆಕ್ ವಿತರಿಸಿ ಮಾತಾಡಿದಂತಹ ಪ್ರಾಧಿಕಾರದ ಅಧ್ಯಕ್ಷ, ಯೋಜನೆಗೆ ಭೂಮಿ ಕೊಡೋದಕ್ಕೆ ಒಪ್ಪಿದವರಿಗೆ ನಾವು ತಕ್ಷಣ ಪರಿಹಾರ ಕೊಟ್ಟಿದ್ದೀವಿ, ಯಾವ ಕಾರಣಕ್ಕೂ ಡಿಲೇ ಮಾಡೋದು, ಆಮೇಲೆ ಏನೋ ಮೋಸ ಮಾಡೋದು ಇಲ್ಲೇ ಇಲ್ಲ, ಸ್ಪಾಟಲ್ಲೇ ಕ್ಲಿಯರ್ ಮಾಡ್ತೀವಿ ಅನ್ನೋದನ್ನು ಈ ಮೂಲಕ ತೋರಿಸ್ಕೊಡ್ತಿದ್ದಾರೆ. ಬಹಿರಮಂಗಲದಲ್ಲಿ ಟೌನ್ಶಿಪ್ ಪರವಾಗಿ ಧರಣಿನೂ ಶುರುವಾಗಿದೆ. ಈಗ ವಿರೋಧಿಸಿ ಪ್ರೊಟೆಸ್ಟ್ ಮಾಡ್ತಿರೋರಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಅದರ ಪರವಾಗಿ ನಮಗೆ ಬೇಕೇ ಬೇಕು ಬಿಡದಿ ಟೌನ್ಶಿಪ್ ಅಂತ ಕೂಗ್ಕೊಂಡು ಅದು ಕೂಡ ನಡೀತಿರೋದನ್ನು ಗಮನಿಸ್ತಾ ಇದ್ದೀವಿ.
ಯೋಜನೆಗೆ 80% ರೈತರು ಒಪ್ಪಿಗೆ ಇದೆ, ಬಹುತೇಕರು ಬೇಕಂತಾನೆ ಅಪಪ್ರಚಾರಕ್ಕಾಗಿ ವಿರೋಧಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಿರೋದನ್ನು ಗಮನಿಸ್ತಿದ್ದೀವಿ. ಸೊ ಪರ ವಿರೋಧ ಚರ್ಚೆ ಜೋರಾಗಿದೆ. ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಪಕ್ಷದ ಒಳಗಡೆ ಏನಾಗ್ತಿದೆ ಅನ್ನೋದಕ್ಕೆ ಟೌನ್ಶಿಪ್ ವಿಚಾರದಲ್ಲಿ ನೋಡಿ ಅಸಲಿಯತ್ತು ಹೊರಗಡೆ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಥರ ಕಾಣಿಸ್ತಾ ಇಲ್ಲ. ಆದರೆ ಸಿಕ್ಕಾಪಟ್ಟೆ ಪ್ರತಿರೋಧ ವ್ಯಕ್ತವಾದರೆ ರೈತರಿಂದ ಏನು ಮಾಡ್ತಾರೆ ಅನ್ನೋದೇ ಈಗ ಕಾಡ್ತಿರೋ ಪ್ರಶ್ನೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.